ಎಲ್ಲ ವೀಕ್ಷಕರಿಗೆ ನಮಸ್ಕಾರ. ನಾನಿವತ್ತು ಚೋಳೂರಿಗೆ ಬಂದಿದ್ದೀನಿ. ಪ್ರತಿ ಗುರುವಾರ ಶುಕ್ರವಾರ ಇಲ್ಲಿ ಹಲಸು ಮಾರ್ಕೆಟ್ ನಡೆಯುತ್ತೆ. ತುಂಬ ಇತಿಹಾಸ ಪ್ರಸಿದ್ಧವಾದ ಐತಿಹಾಸಿಕ ಹಲಸು ಮಾರುಕಟ್ಟೆ. ಇಡೀ ಕರ್ನಾಟಕದ ಮೂಲೆ ಮೂಲೆಗೂ ಇದರ ಸ್ವಾದ ಪಸರಿಸಿದೆ. ರಾಷ್ಟ್ರದ ಗಮನ ಕೂಡ ಸೆಳೆದಿದೆ. ಸಿದ್ದು ಹಲಸು ಮತ್ತು ಶಂಕರ ಹಲಸು ತುಂಬ ಪ್ರಖ್ಯಾತಿ ಪಡೆದುಕೊಂಡಿದೆ. ಇವತ್ತು ನಾನು ಗುರುವಾರ ಚೋಳೂರಿಗೆ ಬಂದಿದ್ದೇನೆ. ಭರ್ಜರಿಯಾಗಿ ಸಂತೆ ಸೇರಿದೆ. ಕರ್ನಾಟಕದ ನಾನಾ ಮೂಲೆಗಳಿಂದ ಇಲ್ಲಿಗೆ ಬರ್ತಾರೆ ಮತ್ತು ಹೊರ ರಾಜ್ಯದವರು ಕೂಡ ಇಲ್ಲಿಗೆ ಬರ್ತಾರೆ. ಬನ್ನಿ ಸಂತೆ ಒಳಗೆ ಹೋಗೋಣ. ಆರಾಮ ಚೆನ್ನಾಗಿದ್ದೀರಾ? ಬಂದೆ. ಬಿಜಾಪುರದಾಗ ಹೀಗೆ ಬರ್ತಾರೆ. ಫೋನ್ ನಂಬರ್ ಹೇಳ್ಬಿಡಿ. ಹೆಂಗೆ ಹೇಳಿ. 9-0-3-6 36 40 40 8-9 8-9 9-0. 9. ನಿಮ್ಮ ಹೆಸರು? ರಾಜಣ್ಣ. ಹಾಕ್ತೀನಿ ಬಿಡಿ. ಆಯ್ತು ಬರೀ ನಿಮ್ದ ಏನ್ ಬೆಲೆ ಕಟ್ಟಿದೀಯ? 5,000 ಕಟ್ಟಿದ್ವಿ. 5,000. ಎಷ್ಟು ಕಾಯಿಗೆ? 70 ಕಾಯಿ. 70 ಕಾಯಿಗೆ 5,000ನಾ? ಯಾವ್ದು ರೆಡ್ ತೋಳೆನಾ ಹಳದಿನ ಯಾವ್ದು? ಬಿಸ್ಕತ್ ಕಲ. ಮಂಜುನಾಥ್ ನಮಸ್ಕಾರ, ಚೆನ್ನಾಗಿದ್ದೀರಾ? ಏನ್ ಮಾರ್ಕೆಟ್ ಡಲ್ ಅಂತಾರೆ? ಅಲ್ಲ ಮಾರ್ಕೆಟ್ ಡಲ್ ಅಂತಾರೆ. ಅಂದ್ರೆ ಹೊರ ರಾಜ್ಯವ್ರು ಬಂದಿಲ್ವಾ ಹೇಗೆ ಅಂತ? ಬಿಸ್ಕತ್ ಇದು? ಅಲ್ಲ ಬಿಸ್ಕತ್ ಅಲ್ಲ, ಹಣ್ಣಾಗಬೇಕು ಸರ್. ಹಣ್ಣಾಗಬೇಕಾ? ಹಣ್ಣಾದ್ಮೇಲೆ ಕಲರ್ ಬರೋದು. ದಪ್ಪ ತೊಡೆ ಇದೆ. ಹೌದಾ? ದಪ್ಪ ತೊಡೆ ಇದೆ. ಒಂದು 3-4 ದಿನಕ್ಕೆ ಹಣ್ಣಾಗುತ್ತೆ. 3-4 ದಿವಸಕ್ಕೆ ಹಣ್ಣಾಗ್ಬಿಡುತ್ತೆ ಇದು. ಸರಿ. ಇವತ್ತು ರೇಟ್ ಯಾಕೆ ಇಲ್ಲ ಅಂತ ಅಂದ್ರೆ ಮಳೆ ಬಂದಿರೋ ಕಾರಣ ವ್ಯಾಪಾರ ಇಲ್ಲ. ಜನಗಳು ಯಾರು ಈಚೆ ಬರ್ತಾ ಇಲ್ಲ. ಇವರು ಕುಯ್ದು ಮಾರಾಟ ಮಾಡೋರಿಗೆ ವ್ಯಾಪಾರ ಆಗ್ತಾ ಇಲ್ಲ. ಅದರಿಂದ ರೇಟ್ ಕಮ್ಮಿ ಇದೆ. ಯಾರೊಬ್ರು ಹೇಳ್ತಿದ್ರು ಅವರು, ಸರ್ ವ್ಯಾಪಾರ ಕಡಿಮೆ ಇದೆ ಇವತ್ತು, ಹೊರ ರಾಜ್ಯದವ್ರು ಯಾರು ಬಂದಿದ್ರು. ಹೊರಗಡೆ ಎಲ್ಲ ಮಳೆ ಬಿದ್ದಿದೆಯಲ್ಲ, ಮಳೆ ಬಿದ್ದಿರೋದ್ರಿಂದ ಯಾರು ತಿನ್ನಕ್ಕೆ ಮನೆ ಬಿಟ್ಟು ಈಚೆ ಬರ್ತಾ ಇಲ್ಲ. ಇದು ನಿಜವಾದ ಮಾತು ಸರ್. ಅದರಿಂದ ರೇಟು ಕಮ್ಮಿ ಆಗಿದೆ. ನೆನಪು ಕಮ್ಮಿ ಆಗಿಲ್ವಾ? ಆಮೇಲೆ ವ್ಯಾಪಾರದಲ್ಲಿ ಲಾಭ ನಷ್ಟ ಅದು ಏರುಪೇರವೆಲ್ಲ ಇದ್ದೇ ಇರುತ್ತೆ ಅಲ್ವಾ? ಈ ವಾರ ಹೋದ್ರೆ ನೆಕ್ಸ್ಟ್ ವಾರ ಸಿಗುತ್ತೆ ಅಲ್ವಾ? ಹೋದ ವಾರ ಚೆನ್ನಾಗಿತ್ತು ಅಲ್ವಾ? ಹೋದ ವಾರ ತುಂಬಾ ಚೆನ್ನಾಗಿತ್ತು ಅಲ್ವಾ? ಹೌದು ಸರ್, ಹೋದ ವಾರ ಚೆನ್ನಾಗಿತ್ತು ಅಲ್ವಾ? ಹಾಗಾಗಿ ವ್ಯಾಪಾರ ಅಷ್ಟೇ, ಏನು ಮಾಡೋಕ್ಕಾಗಲ್ಲ ಅಲ್ವಾ? ಸರ್ ಈಗ ಈ ಕಾಯಿ ಖರೀದಿ ಮಾಡಕ್ ಬಂದಿದ್ದಾರೆ ಇವರು ಲಕ್ಷ್ಮೀಶ್ವರ ಅಂತ. ಬೆಂಗಳೂರಿಂದ ಬಂದಿರ್ತಾರಲ್ವಾ? 300 ಕಿಲೋಮೀಟರ್ ಲಕ್ಷ್ಮೀಶ್ವರ. ಗದಗ ಡಿಸ್ಟ್ರಿಕ್ಟ್. ಅದಕ್ಕಿಂತ ಕರ್ಸಿದ್ವಿ ನಾವೇ. ಹೌದಾ? ನಮ್ಮ ಮಂಜುನಾಥ್ ಅಂತೇಳಿ ಯೂಟ್ಯೂಬ್ ನೋಡ್ಕೊಂಡು ಬಂದಿದ್ದಾರೆ. ಆದ್ರೆ 2 ವಾರದಿಂದ ಬರ್ತಾ ಇದ್ದಾರೆ. ನಾವೆಲ್ಲ ಹಾಕಿದ್ವಿ ಯೂಟ್ಯೂಬ್ ಬರ್ದು. ನಮ್ದು ಇಂಡಿಯಾ ಜಾಕ್ ಫುಟ್ ಅಂತಿದೆ. ನೋಡ್ತಾ ಇದ್ದೀವಿ. ಹೌದಲ್ವಾ? ಲಕ್ಷ್ಮೀಶ್ವರನಾ? ಗದಗ ಡಿಸ್ಟ್ರಿಕ್ಟ್ ಲಕ್ಷ್ಮೀಶ್ವರ. ಗದಗ. ಹೌದಾ? ನಂಬರ್ ಕೊಡಿ. 9964903747. ನಿಮ್ಮ ಹೆಸರು? ಮೊಹಮ್ಮದ್ ಜಾಫರ್. ಹಾಕ್ತೀವಿ. ಯಾರು ಬೇಕು ಅಂದ್ರೆ ಕಾಂಟ್ಯಾಕ್ಟ್ ಮಾಡ್ತಾರೆ ಅವಾಗ ಅಲ್ವಾ? ನೀವು ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ತೀವಿ ಅಲ್ವಾ? ಆಗಲಿ ಸರ್, ಒಳ್ಳೇದಾಗಲ್ಲ. ಹೆಂಗಿದೆ ರುಚಿ? ಹೆಂಗಿದೆ ತುಮಕೂರು ಜಿಲ್ಲೆಯ ಅಲ್ವಾ? ರೇಟ್ ತೊಳೆ ತುಂಬ ಸರಿ ಅಲ್ವಾ? ಹೋದ ವರ್ಷ ಕಂಡಿಲ್ಲ ನೀವು, ಈ ವರ್ಷ ಕಂಡಿದ್ದೀರಾ? ಈ ವರ್ಷ ನಾವು ಯೂಟ್ಯೂಬ್ ನೋಡ್ಕೊಂಡು ಮಂಜುನಾಥ್ ಇದೆಲ್ಲ ವಿಡಿಯೋ ಹಾಕಿದ್ದು ನಾವು ನೋಡಿದ. ಹೌದಲ್ಲ? ಆಯ್ತಪ್ಪ ಸರ್. ಈಗ ಮಂಜುನಾಥ್ ಅಂತ ಕರೆ ಮಾಡಿದ್ರು, ಬಂದಿದ್ದಾರೆ. ಯಾವರು ನೀವು? ಬೆಂಗಳೂರಿಂದ ಬಂದಿದ್ದೀರಾ? ಮಂಜುನಾಥ್ ನೋಡ್ಕೊಂಡೇ ಬಂದಿದ್ದೀರಾ? ಸರಿ. ಸರ್ ಫೋನ್ ನಂಬರ್ ಕೊಡಿ. ಸರ್ 9945 ಕರೆ ಮಾಡಿ ಮಾರ್ಕೆಟಿಗೆ ಮಂಜುನಾಥ್ ಅಲ್ವಾ? ನನಗೆ ಗೋವಾದಿಂದ ಯಾರು ಫೋನ್ ಮಾಡಿದ್ರು, ಕಾಮೆಂಟ್ ಮಾಡಿದ್ರು, ನಂಬರ್ ಎಲ್ಲ ಹಾಕಿದೆ ನಿಮ್ದೆಲ್ಲ. ಆಗಲಿ ಸರ್, ಒಳ್ಳೇದಾಗಲಿ. ಲಕ್ಷ್ಮೀಶ್ವರ.
ಏನ್ ಸಮಾಚಾರ? ನಮಸ್ಕಾರ ನಮಸ್ಕಾರ. ಏನ್ ಸಮಾಚಾರ? ಏನ್ ಈ ವಾರದ ಹೆಂಗಿದೆ? ಈ ವಾರದ ಏನು ಪ್ರಯೋಜನ ಪ್ರಯೋಜನ ಇಲ್ಲ ಅಲ್ವಾ? ಹೋದ ವಾರ ಚೆನ್ನಾಗಿತ್ತು ಈ ವಾರ ಅಲ್ಲ ಅಲ್ವಾ? ಮಳೆ ಅಂದ್ರೆ ಮಳೆ ಬಿದ್ದಿದೆಯಲ್ವಾ? 5 ಕಾಯಿ ಬರೋದಕ್ಕೆ 10 ಕಾಯಿ ಬರ್ತೈತೆ. ಮಳೆ ಬಿದ್ದಿದೆ, ಹೊರಗಡೆಯಿಂದ ಬಂದಿಲ್ಲ ಅದು ಅಲ್ವಾ? ಸಂತೆ ಅಂದ್ರೆ ಲಾಭ ನಷ್ಟ ಇದ್ದೇ ಇರ್ತಾವ ಎಲ್ಲ ಕಡೆ. ತೀರಾ ಕಮ್ಮಿ ಕೇಳ್ತಾರೆ. ಇಲ್ಲ 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 ಚೆನ್ನಾಗಿಡೀರಿ ಇವ್ರನ್ನ. ಇದು ಇದು ಈಗ ಲಾಭ ಲಾಭ ನಷ್ಟ ಸರ್ ಇವ್ರ ಹತ್ರ ಅವಾಗಲೇ ಖರೀದಿ ಲಾಭ ನಷ್ಟ ಅಣ್ಣ ತಮ್ಮ ಇದಾಗೆ. ನಾವು ಒಂದು ಮಾಲ್ 12,000 ರೂಪಾಯಿಗೆ ಕಮ್ಮಿ ಕೊಡಲ್ಲ ಅಂತ ಈ ಅಪ್ಪ ಬೇರೆಯವರು ತಾಣಕ್ಕೆ ಇಷ್ಟಪಡ್ತಾ ಇಲ್ಲ. ಯಾಕೆ ಅಂದ್ರೆ ಇವರು ತಾಂಡೋಗಿ ಹೊರಗಡೆ ಕಟ್ ಮಾಡಿ ನಿಂತ್ಕೊಂಡ್ರು ಮಳೆ ಬರ್ತಾ ಇದ್ದ ಕಾರಣ ವ್ಯಾಪಾರ ಇಲ್ಲ. ಆ ಅಪ್ಪ ಏನ್ ಮಾಡ್ತಾನೆ ಸರ್ ಅಲ್ವಾ? ಈ ಅಪ್ಪ ಕಟ್ ಮಾಡ್ಕೊಂಡ್ ಬಂದಿದ್ದಾನೆ. ಈ ಅಪ್ಪ ರೈತರ ಹತ್ರನ ಇವ್ರು ದುಬಾರಿ ಬೆಲೆಗೆ ಖರೀದಿ ಮಾಡ್ತಾ ಇದ್ರೆ ಅದು ಹೊರಗಡೆ ವ್ಯಾಪಾರ ಇಲ್ಲ. ರೈತರ ಹತ್ರನೇ ದುಬಾರಿ ಬೆಲೆಗೆ. ರೈತರ ಹತ್ರ ಡೈರೆಕ್ಟ್ ರೈತರ ಹತ್ರಕ್ಕೆ ಹೋಗ್ತಾರೆ. 100 ರೂಪಾಯಿ ಕೇಳಿರಿ, ಅವ್ನು 150 ರೂಪಾಯಿ ಒಬ್ಬ ಕಾಯಿ ಕೇಳ್ತಾನೆ. ನಾವು ಇಲ್ಲಿ ತಾಮಂದು ಊರಿಗೆ ತಗೊಂಡೋಗಿ 150 ರೂಪಾಯಿಗೂ ಮಾರಿರು, ನಾವು ಕುಯ್ದು ಮಾರಿರು ಅಷ್ಟು ದುಡ್ಡು ಇಟ್ಟಲ್ಲ ಸರ್. ಈಗ ನಾವು ಇವ್ರಿಗೆ ಕೊಡೋದ್ರೆ ಏನಿಂದ ಕೊಡೋಣ ಅಲ್ವಾ? 100 ಕಾಯಿಗೆ 20 ಕಾಯಿ ಡ್ಯಾಮೇಜ್ ಬರುತ್ತೆ ಸರ್ ಅಲ್ವಾ? ಅದಕ್ಕೋಸ್ಕರ ಮಾರ್ಕೆಟ್ ಅಲ್ಲಿ ನಾವು ಕಮ್ಮಿ ಕೇಳಿರಿ ನಮ್ಮ ನಿಗದಿತ ಬೆಲೆಗೆ ಅಲ್ಲಿ ನಮ್ಗೆ ಸರ್ ನಮ್ಗೂ 4 ಕಾಸು ಸಿಗುತ್ತೆ, ಇವ್ರಿಗೂ 4 ಕಾಸು ಸಿಗುತ್ತೆ. ರೈತರ ಹತ್ರ ಇವ್ರು ಕಮ್ಮಿ ಕೇಳ್ಬೇಕು. ಒಬ್ರ ಮೇಲೆ ಒಬ್ರು ಬಿದ್ದು ಹೋಗಿ ವ್ಯಾಪಾರ ಡಲ್ ಆಗಿದೆ. ಅದ್ರ ಬಿಟ್ಟೆ ಆಮೇಲೆ ಮಾರ್ಕೆಟ್ ಇಂದ ಆಗು ಹೋಗುಗಳು ಏನ್ ಗೊತ್ತಾ, ಅವತ್ತು ನಿರ್ಧಾರ ಆಗುತ್ತೆ ಅಲ್ವಾ? ಮುಂದಿನ ವಾರ ರಿಪೇರ್ ಆಗ್ಬೋದು. ಹೋದ ವಾರ ಚೆನ್ನಾಗಿತ್ತು ಅಲ್ವಾ? ಬಂದಿಲ್ಲ ಅಲ್ಲೇ ಏನ್ ಸಮಾಚಾರ? ಸರ್ ನೋಡಿ ಸರ್ ನೋಡಿ ಈ ತರ ಹಿಂಗೆ ಕೆಂಪೆ ಸಿಗುತ್ತೆ ಸರ್. ಈ ತರ ಕೆಂಪೆ ಸಿಗುತ್ತೆ. 3-4 ದಿನ ಹೋದ್ಮೇಲೆ ಸಿಗುತ್ತಲ್ಲ? ಹೌದು ಸರ್, ಈಗ ಬರ್ತಾ ಇದೆ ಕೆಂಪು, ಈಗ ಸಿಗುತ್ತೆ. ಆಮೇಲೆ ಇಲ್ಲಿ ರೈತರು ಏನ್ ಮಾಡ್ತಿದ್ದಾರೆ ಅಂತ ಅಂದ್ರೆ ಯಾಕೆ ವ್ಯಾಪಾರ ಕಮ್ಮಿ ಇದೆ ಅಂತಂದ್ರೆ ಸರ್ ಮರದಿಂದ ಡೈರೆಕ್ಟ್ ಆಗಿ ಕಾಯಿ ಕಟಾವ್ ಮಾಡ್ತಾರೆ. ಕಟಾವ್ ಮಾಡಿದ್ರೆ ಕಾಯಿ ಎಲ್ಲ ಡ್ಯಾಮೇಜ್ ಆಗ್ತದೆ. ಡ್ಯಾಮೇಜ್ ಆದ್ರೆ ಇಲ್ಲಿ ಯಾರು ಖರೀದಿ ಮಾಡಕ್ ಇಷ್ಟಪಡಲ್ಲ. ರೈತರಿಗೆ ಒಂದು ಮನವಿ ಕೊಡೋದೇನು ಅಂತ ಅಂದ್ರೆ ರೈತರು ಆದಷ್ಟು ಸಪೋರ್ಟ್ ಹಾಕೊಂಡು ಅಲ್ವಾ? ಹೊಡೆದ್ರೆ ಡ್ಯಾಮೇಜ್ ಬರ್ತವೆ. ಹಾಸಿಗೆ ಟೈಮಲ್ಲಿ ಹಾಸಿಗೆ ಹಾಕ್ತಿವಲ್ಲ ಏನಾರ ಆಗಲಿ ಒಂದು ಮಾಡ್ಕೊಂಡು ಈ ತರ ನೀಟಾಗಿ ತರಬೇಕು. ಸಪೋರ್ಟ್ ಮಾಡ್ಕೊಂಡು ಬಂದ್ರೆ ಹಂಗೆ ಒಂದು ವ್ಯಾಪಾರ ಮಾಡಪ್ಪ. ಕರ್ಕೊಂಡು ಯೂಟ್ಯೂಬ್ ಅಲ್ಲಿ ಅವ್ರು ನಿಲ್ಸ್ಕೊಂಡು ಒಂದು ವ್ಯಾಪಾರ ಮಾಡು. ಆಗುತ್ತೆ ವ್ಯಾಪಾರ 1 ನಿಮಿಷ ಆರಂಭ, 1 ವರ್ಷ ಯಾವ್ದೋ ಮೂಮೆಂಟ್ ಅಲ್ಲಿ ವ್ಯಾಪಾರ ಆಗ್ಬೋದು. ನೀವು ಮನೆಗೆ ಹೋಗೋ ಮೂಮೆಂಟ್ ಅಲ್ಲಿ ವ್ಯಾಪಾರ ಆಗ್ಬೋದು. ಸಂತೆಗೆ ಬಂದಿದೀವಿ ಅಂದ್ಮೇಲೆ ನಾವು ಎಲ್ಲದನ್ನು ನೋಡ್ಬೇಕು ನಾವು ಅಲ್ವಾ? ಮನುಷ್ಯ ಲಾಭ ಇದ್ದಾಗ ಖುಷಿ ಕೊಡ್ತಾನೆ ಅಲ್ವಾ? ನಷ್ಟ ಇದ್ದಾಗ ಅಯ್ಯೋ ನಷ್ಟ ಆಯ್ತು ಅಂತಾರೆ. ಇವೆರಡು ಸರಿಸಮನಾಗಿ ನೋಡ್ಬೇಕಷ್ಟೇ. ಅದು ಯಾವುದೇ ಆಗಿರ್ಲಿ ಅದು ಅಲ್ವಾ? ಲಾಭ ನಷ್ಟ ಸರಿಸಮನಾಗಿ ನೋಡ್ಬೇಕು. ಏನ್ ಆಗಲೆಲ್ಲ ಫುಲ್ ಬಂದಾಗ್ಬಿಟ್ಟವೆಲ್ಲ? ಇನ್ನು ಓಪನ್ ಆಗಿಲ್ವಾ? ಓಹೋ, ಅಲ್ಲ ಇವು ಹೇಳಿದ್ದೀವು ಇವು ಹಲಸಿನ ಹಣ್ಣು ಇದಾಗಿದಾವೆ, ಓಡಾಗಿರೋದು. ಪರವಾಗಿಲ್ಲ ಹಂಗಾರೆ, ಪರವಾಗಿಲ್ಲ, ವ್ಯಾಪಾರ ಆಗಿದೆ ಹಂಗಾರೆ ಅಲ್ವಾ? ಕಡಿಮೆನೇ ಅಲ್ವಾ? ಜಾಸ್ತಿ ಇದೆ. ಮಳೆ ಬೇರೆ ಬಂದಿದೆಯಲ್ಲ ಸರ್, ಮಳೆ ಬೇರೆ ಬಂದಿರೋದ್ರಿಂದ ಕರ್ಕೊಂಡೋಗು. ಯಾರು ತಗೊಂಡವ್ರು ಹೆಂಗ 9:15 ಕ್ಯಾಶ್ ಇಸ್ಕ ಅನ್ಲೋಡ್ ಮಾಡು. ಬಳ್ಳಿ ಬಿಡ್ಲಿ 3 ಸತಿ ಬಂದ್ರೆ ನಮ್ಗೆ ಹೋಗಕ್ಕೆ ಕೊಡು. अले अबे अंदर मार ले गाड़ी बाहर जंगले क्या फिर अंदर क्या ಇಲ್ಲೇ ತರಗ ಇಲ್ಲೇ ಟ್ರಾಫಿಕ್ ಸರ್ ಕೊಟ್ರ ಎಷ್ಟು ಕೊಟ್ರಿ ಸರ್? ಬರೀ 9:15 ಕೊಟ್ಟು 9:15 ಎಷ್ಟು ಟನ್ ಸರ್? ಸಣ್ಣದಿಲ್ಲ 150 ಕಾಯಿ 150 ಕಾಯಿ 9:15 ಕಾಯಿ ಚೆನ್ನಾಗಿದೆ ಸರ್. ಫೈನ್ ಕಾಯಿ ಫೈನ್ ತುಂಬಾ ಚೆನ್ನಾಗಿದೆ. ಒಂದು 3 ದಿನ 4 ದಿನ ಯಾರು ಕೇಳಿದ್ದೀನಿ ಒಂದು 3 ದಿನ ಹಾಕಿದ್ರೆ ಕಾಯಿ ಹಣ್ಣಾಗುತ್ತಲ್ವಾ? ಚೆನ್ನಾಗಿದೆ ರೀ. ಫೈನ್ 9:15 ಸ್ವಲ್ಪ ಇದೇ ಆಯ್ತು. ಹಲೋ ಬಾಂಬೆ ಬ್ರದರ್ಸ್, ಚೆನ್ನಾಗಿದ್ದೀರಾ? ಎಷ್ಟು ಕಾಯಿ? 150 ಕಾಯಿ 150 ಚೆನ್ನಾಗಿದೆ ಇದು. ಬಿಡಿ ಅವ್ರು ಮನಸ್ಸು ಮಾಡಿಬಿಟ್ಟಿದ್ರಲ್ಲ, ಮನಸ್ಸಾದ್ಮೇಲೆ ಮುಗಿದ ಕತೆ ಅಲ್ವಾ? ಲಾಭ ನಷ್ಟ ಬೇರೆ ಅದು. ಒಂದು ಸಿಗುತ್ತೆ. ಹೌದು, ಲಾಭ ನಷ್ಟ ಅಣ್ಣ ತಮ್ಮ ಇದ್ದಂಗೆ ಅಲ್ವಾ? ನಾವು ಪ್ರತಿ ಸಲನೂ ಲಾಭ ಮಾಡ್ಕೊಳಕ್ಕಾಗಲ್ಲ, ಪ್ರತಿ ಸಲನೂ ನಷ್ಟ ಮಾಡ್ಕೊಳಕ್ಕಾಗಲ್ಲ. ಸಂತೆಯ ಲಕ್ಷಣನೇ ಅದು ಅಲ್ವಾ?
ಸರ್ ನಿಮ್ಮ ಹೆಸರು ಮಂಜುನಾಥ್ ಅಂತ. ಮಂಜುನಾಥ್ ಫೋನ್ ನಂಬರ್ ಕೊಡಿ ಹಾಂ ಕೊಡಿ 6363 6363 60 60 36 36 51 51 ನಮ್ದು ತಿಟ್ಟೂರು. ತಿಪ್ಟೂರ ಓ ಹಿಂಗೆ ಚೆನ್ನಾಗಿ ಲೇಡಿ ಬರೋದು ಒಬ್ರು ಹಾಂ ಆಟೋ ಓಡಿಸ್ಕೊಂಡು ಬರ್ತಾರ ಅಲ್ವಾ ಆಯ್ತು ಸರ್ ಒಳ್ಳೇದಾಗಲಿ ನೀವು ಫೋನ್ ನಂಬರ್ ಹಾಕ್ತೀನಿ ಬೇಕು ಅನ್ನೋದು ಕಾಂಟ್ಯಾಕ್ಟ್ ಮಾಡ್ತಾರೆ ಖಂಡಿತ ಬೇಕು ಅನ್ನೋರು ಅಲ್ಲಿ ವೇ ಬರೋದು ಕಾಂಟ್ಯಾಕ್ಟ್ ಮಾಡಿದ್ರೆ ನೀವು ಅಲ್ಲೇ ಕೊಡ್ಬೋದಲ್ಲ ಅಲ್ಲೇ ಅಲ್ವಾ ಅಲ್ಲಿ ಯಾರೊಬ್ರು KB ಸರ್ ಇದ್ರು ಅವರು ಹೀಗಾಗಿ ತಿಟ್ಟೂರಲ್ಲೇ. ಹೌದಲ್ವಾ ಆಯ್ತು ಸರ್ ಒಳ್ಳೇದಾಗಲಿ ಸರ್ ಒಳ್ಳೆ ವ್ಯಾಪಾರ ಆಗಲಿ ಫೋನ್ ನಂಬರ್ ಹಾಕ್ತೀನಿ ಫೋಟೋ ಹಾಕ್ತೀನಿ